ನೀವು ಅಂದ್ಕೊಂಡಿದ್ದೀರಾ ನಾವು ಈ ಚಿಕ್ಕಮಗಳೂರಿಗೆ ಒಂದು ಮಾನ್ಸೂನ್ ಸೀಸನಲ್ಲಿ ಬಂದಿದ್ದೀವಿ ಅಂತ. ನಾವು ಬಂದಿರೋದು ಒಂದು ಪೀಕ್ ಸಮ್ಮರಲ್ಲಿ. ಬಟ್ ವೆದರ್ ಮಾತ್ರ ನಮಗೊಂಥರ ಅಡ್ವಾಂಟೇಜೇ ಆಗಿದೆ ಈ ಸರಿ ಬಂದಿದ್ದು. ನಾವು ಎಷ್ಟು ಬಿಸಿಲಿರುತ್ತೋ ಏನೋ ಅಂದ್ಕೊಂಡು ನಾವು ಚಿಕ್ಕಮಗಳೂರು ಕಡೆ ಟ್ರಾವೆಲ್ ಮಾಡ್ತೀವಿ. ಆಲ್ರೆಡಿ ನಾವು ಚಿಕ್ಕಮಗಳೂರಲ್ಲೇ ನಾವು ಬಂದಿದ್ದೀವಿ. ಸೊ ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ, ಮಕ್ಕಳಿಗೆಲ್ಲ ರಜಾ ಬಂದಿದೆ. ಸೊ ಫ್ಯಾಮಿಲಿ ಜೊತೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು, ಅದ್ರ ಸ್ಟೇಗೆ ಹೋಗಬೇಕು, ಒಂದು ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಅನ್ನೋ ಸ್ಟೇ ನೋಡ್ತಾ ಇದ್ರೆ ಇವತ್ತು ನಾವು ಅಂಥ ಸ್ಟೇಗೆ ಕರ್ಕೊಂಡು ಹೋಗ್ತಾ ಇದ್ವಿ. 1500ಗೆ ಹೇಗಿರುತ್ತಪ್ಪ ಅಂತ ಅನ್ಕೋಬೇಡಿ. ಬ್ಯೂಟಿಫುಲ್ ಆಗಿರೋಂಥ ನೇಚರ್ ಮಧ್ಯ ಇದೆ, 2 A-ಫ್ರೇಮ್ ಕ್ಯಾಬಿನ್ ಇದೆ, ಮತ್ತು ಸಪ್ರೇಟ್ ರೂಮ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಎಷ್ಟು ಪ್ರೈಸ್ ಅಂತ ನೀವು ಕೇಳೋದಾದರೆ 1499 ರುಪೀಸ್ ಇರುತ್ತೆ ಪರ್ ಹೆಡ್. ಇದಕ್ಕೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. 2500ಗೆ ನಿಮಗೆ ಸಿಗುತ್ತೆ, ಅಂದರೆ 3 ಟೈಮ್ಸ್ ಫುಡ್ಡು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಈ ಪ್ಲೇಸು ತುಂಬಾ ಟೂರಿಸ್ಟ್ ಪ್ಲೇಸಸ್ಗೆ ಹತ್ತಿರ ಇದೆ. ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ ಹೋಗ್ಬೋದು, ಇಲ್ಲ ಭದ್ರಾ ಫಾರೆಸ್ಟ್ ಸಫಾರಿ ಮಾಡಬಹುದು. ಹಿರೇಕೊಳಲೆ ಲೇಕ್ ಇದೆ, ಮಲಂದೂರ್ ಸನ್ಸೆಟ್ ಆರ್ ಸನ್ರೈಸ್ ವ್ಯೂ ಪಾಯಿಂಟಿಗೆ ಕೂಡ ನೀವು ಹೋಗ್ಬೋದು. ಸೊ ಬನ್ನಿ ನಮ್ಮ ವಿಡಿಯೋ ಶುರು ಮಾಡೋಣ. ಏನೇನಿದೆ ಫೆಸಿಲಿಟೀಸ್ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಬರೀ ಕೇಳಿಸ್ಕೊಂಡ್ರೆ ಹೇಗೆ ಅಲ್ವಾ, ವಿಷುಯಲಿ ನೋಡ್ಕೊಂಡು ಬನ್ನಿ. ಅಷ್ಟೇ ಅಲ್ಲದಲ್ಲೇ ವಾಟರ್ ಸ್ಟ್ರೀಮ್ ಕೂಡ ಇದೆ ಈ ಪ್ರಾಪರ್ಟಿ ಪಕ್ಕದಲ್ಲೇ. ಆ್ಯಂಡ್ ಫುಲ್ ಕ್ಲೋಸ್ ಟು ನೇಚರ್ ನೀವು ಎಂಜಾಯ್ ಮಾಡ್ತೀರಾ ಇಲ್ಲಿ ಬಂದರೆ. ಸೊ ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ನಾವು ಸ್ಟೇಗೆ ಹೋಗ್ಬೇಕಾದ್ರೆ ಆನ್ ದ ವೇನೆ ನಮಗೆ ಹಿರೇಕೊಳಲೆ ಲೇಕ್ ಸಿಗುತ್ತೆ. ಇಲ್ಲಿಂದ ನಮ್ಮ ಸ್ಟೇಗೆ 16 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದು ಚಿಕ್ಕಮಂಗ್ಳೂರಿಂದ 20 ಮಿನಿಟ್ಸ್ ಡ್ರೈವ್ ಬಂದರೆ ಹಿರೇಕೊಳಲೆ ಲೇಕ್ ಸಿಗುತ್ತೆ. ಸೊ ಒಂದು ವಿಸಿಟ್ ಮಾಡಿ ಹೋಗೋಣ ಸ್ಟೇಗೆ ಹೋಗಿದ್ದ ಮುಂಚೆ ಅಂತ ಬಂದಿದ್ದೀವಿ. ನೀರು ಪರವಾಗಿಲ್ಲ ಇದೆ, ನೋಡ್ಬೋದು ಆರಾಮಾಗಿ. ಬಟ್ ನಾವು ಮಧ್ಯಾಹ್ನ ಬಂದಿರೋದನ್ನ ಬಿಸಿಲು ಸರಿ ಇದೆ. ಸೊ ಸಂಜೆ ಹೊತ್ತು ಇಲ್ಲ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಅಲ್ಲೇ ಹೋಗ್ತಾ ಇದ್ದೀವಿ. ಒಂದು 200-300 ಮೀಟರ್ಸ್ ಒಳಗಡೆ ಹೋಗಬೇಕು. ಇಲ್ಲಿ ಎಂಟ್ರೆನ್ಸಲ್ಲಿ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ. ಒಂದು 2-3 ಅಂಗಡಿಗಳು ಇರುತ್ತೆ. ನಿಮಗೆ ಮಕ್ಳಿಗೆ ಹ್ಯಾಟ್ ಬೇಕು ಅಂದರೆ ಹ್ಯಾಟ್ ಸಿಗುತ್ತೆ, ಮತ್ತು ತಿನ್ನೋಕ್ಕೂ ಅಷ್ಟೇ ಜ್ಯೂಸು ಅಥವಾ ಏನಾದ್ರು ಸಿಗುತ್ತೆ, ಚಿರ್ಮುರಿ ಆ ಥರದ್ದೆಲ್ಲ. ಸೊ ಈಗ ಹೋಗೋಣ, ನೋಡೋಣ ಅಲ್ಲಿಂದ. ಬಟ್ ಸುತ್ತ ಅಂತೂ ಬೆಟ್ಟ ಎಲ್ಲ ಇದೆ, ಚೆನ್ನಾಗಿದೆ. ಬಟ್ ಸಂಜೆ ಹೊತ್ತದ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಬನ್ನಿ. ಈ ಲೇಕ್ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಒಂದು ವ್ಯೂ ಪಾಯಿಂಟ್ ಅಂತ ಅನ್ಬೇಕೋ ಏನೋ ಗೊತ್ತಾಗ್ತಿಲ್ಲ. ಪ್ರಾಬಲಿ ಏನೋ ಒಂದು ರೀಸನ್ಗೋಸ್ಕರ ಮಾಡಿದ್ದಾರೆ, ಪೈಪ್ ಲೈನ್ ಎಳ್ಕೊಳಕ್ಕೇನೋ. ಸೊ ಇಲ್ಲಿ ಹೋಗ್ಬೋದು ಅಂತ ಅಂದ್ಕೊತೀನಿ. ತುಂಬ ಅಮೇಝಿಂಗ್ ಆಗಿದೆ. ಸೊ ಸಂಜೆ ಹೊತ್ತಿಲ್ಲ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಬಂದರೆ ಟೈಮ್ ಅಂದರೆ ಏನು ಎನ್ವೈರನ್ಮೆಂಟ್ ತುಂಬ ಕೂಲಾಗಿರುತ್ತೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಮಧ್ಯಾಹ್ನ ಇದೆ, ಬಟ್ ನಾಟ್ ಅ ಪ್ರಾಬ್ಲಮ್. ಬನ್ನಿ ಆ ಕಡೆಯಿಂದ ಹೋಗ್ತಾ ನೋಡೋಣ. ಸೊ ನಾವು ಹಿರೇಕೊಳಲೆ ಲೇಕಲ್ಲಿರೋಂಥ ಈ ಪಾಯಿಂಟಿಗೆ ಬಂದು ನಿಂತಿದ್ದೀವಿ. ತುಂಬ ಚೆನ್ನಾಗಿದೆ. ತುಂಬ ಇವತ್ತು ಆ್ಯಕ್ಚುಲಿ ಬಿಸಿಲಿತ್ತು, ಈಗ ಕ್ಲೌಡಿ ಆಗಿದೆ. ಬಟ್ ತುಂಬ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕಿಲ್ಲ. ಐಡಿಯಲಿ ನಾನು ಆವಾಗಲೇ ಹೇಳಿದಂಗೆ ಈವ್ನಿಂಗ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಟ್ರ್ ಆಫ್ 10 ಮಿನಿಟ್ಸ್ ಅಲ್ಲ 10 ಕಿಲೋಮೀಟರ್ಸ್ ಡ್ರೈವಲ್ಲಿ 15-20 ಮಿನಿಟ್ಸ್ ಡ್ರೈವ್ ಫ್ರಮ್ ಚಿಕ್ಕಮಂಗ್ಳೂರು ಸಿಟಿಲಿ ಇಲ್ಲಿ ಬಂದು ಸ್ಪೆಂಡ್ ಮಾಡ್ಬೋದು ಅಟ್ ನೋ ಕಾಸ್ಟ್. ಪಾರ್ಕಿಂಗ್ ಚಾರ್ಜ್ ಅಂತ ಏನಿಲ್ಲ, ಎಂಟ್ರಿ ಫೀ ಅಂತ ಏನು ಇವಾಗ ಸದ್ಯದವ್ರಿಗೆ ಏನು ಕಲೆಕ್ಟ್ ಮಾಡ್ಕೊತಾ ಇಲ್ಲ. ಅಲ್ಲೆಲ್ಲ ಎಷ್ಟೊಂದು ಜನ ಈಜಾಡ್ತಾ ಇದ್ದಾರೆ. ಈಗ ಇಷ್ಟೇನ ರೀಚ್ ಆಗಿದ್ದೀವಿ. ಬೆಂಗಳೂರಿಂದ ಬರ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ ಲೈಕ್ 5 ಅವರ್ಸ್ ಡ್ರೈವ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಬ್ರೇಕ್ ಎಲ್ಲ ತೊಗೊಂಡು ಆಮೇಲೆ ಹಿರೇಕೊಳಲೆ ಲೇಕೆಲ್ಲ ನೋಡಿಕೊಂಡು ಒಳಗಡೆಯಿಂದ ಸಿಗಿತರೆಲ್ಲ ಬಂದ್ವಿ. ತುಂಬ ಚೆನ್ನಾಗಿದೆ. ಸೊ ಒಂದು 5 ಅವರ್ಸ್ ಡ್ರೈವ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಸೀನಿಕ್ ಡ್ರೈವು. ಬರಬೇಕು ಅಂತಂದರೆ ಬೇಲೂರು, ಹಾಸನ್ನು, ಬೇಲೂರಿಂದ ಈ ಕಡೆ ಬರ್ಬೋದು. ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ. ಸೊ ಈ ಪ್ರಾಪರ್ಟಿ ಬರ್ತಿದ್ದಂಗೆ ನಮ್ಗೊಂಥರ ಚೆನ್ನಾಗಿ ವಾವ್ ಅನಿಸು. ಪಕ್ಕದಲ್ಲಿ ಒಂದು ಸಣ್ಣ ಸ್ಟ್ರೀಮ್ ಹರಿಯುತ್ತೆ. ಎಲ್ಲದನ್ನು ನೋಡೋಣ. ಈ ಪ್ರಾಪರ್ಟಿಯಲ್ಲಿ ಹೋದರೆ ನೀವು ಯಾವ ಥರ ಸ್ಪೆಂಡ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ನಾವು ಸ್ಟೇ ಆಗ್ತಿರೋಂಥ A-ಫ್ರೇಮ್ ಮುಂದೆ ನಾನು ನಿಂತಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ಈ A-ಫ್ರೇಮಲ್ಲಿ 4 ಶೇರಿಂಗ್ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಒಂದು ಅಟ್ಯಾಕ್ ರೂಮ್ ಇದೆ. ಸೊ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನನ್ನ ಮಗಳಂತೂ ಸಖತ್ ಇಷ್ಟಪಟ್ಲು. ಬಂದಿದ ತಕ್ಷಣ ಇಲ್ಲೇ ಸ್ಟೇ ಆಗೋಣ ಅಂತ ಹೇಳಿದ್ರು. ಬನ್ನಿ ಒಳಗಡೆ ಹೇಗಿದೆ ತೋರಿಸ್ತೀನಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು 4 ಸ್ಟೆಪ್ ಬರುತ್ತೆ, ಮತ್ತು ಒಂದು ಸಿಟ್ಔಟ್ ಇದೆ. ಕೂತ್ಕೊಳ್ಳೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವೀಗ ಬಂದಿರೋದು ಆ್ಯಕ್ಚುಲಿ ಸಮ್ಮರ್ ಸೀಸನ್ನು. ಬಟ್ ಒಂದು 2-3 ಡೇಸಿಂದ ಮಳೆ ಇದ್ದಿದ್ದರಿಂದ ಈಗ ಆಲ್ರೆಡಿ ಗುಡುಕ್ತಾ ಇದೆ. ವೆದರ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿದೆ. ಸೊ ಈ ಗ್ಲಾಸ್ನ ಸ್ಲೈಡ್ ಮಾಡಿ ಒಳಗಡೆ ಹೋದ್ರೇ ನಮಗೆ ಈ A-ಫ್ರೇಮ್ ಕ್ಯಾಬಿನ್ ಕಾಣಿಸುತ್ತೆ. ಸೊ ಬಂದಿದ ತಕ್ಷಣ 2 ಬೆಡ್ ಸಿಗುತ್ತೆ ಕಿಂಗ್ ಸೈಜಿಂದು. ಸೊ ಬೆಡ್ ಎಲ್ಲ ಕಂಫರ್ಟಬಲ್ ಆಗಿದೆ ಅಂತ ಅನಿಸ್ತು, ಕ್ಲೀನ್ ಆಗಿದೆ ಮೇನ್ ಥಿಂಗು.
ಆ್ಯಂಡ್ ಇಲ್ಲಿ ಆ್ಯಟಿಕ್ ರೂಮ್ಸ್ ಬರುತ್ತೆ. ಅಲ್ಲಿ ಮಲ್ಕೊಳ್ಳೋ ಥರ ನೋಡ್ತೀನಿ ನಾನು ಮೇಲ್ಗಡೆ ಹೋಗಿ. ಸೊ ಸ್ಟೆಪ್ಸ್ ಎಲ್ಲ ಇದೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಸ್ಟೆಪ್ಸ್ನ. ಕಂಫರ್ಟಬಲ್ ಆಗಿದೆ, ಏನು ಭಯ ಆಗಲ್ಲ. ಓಕೆ, ಇಲ್ಲೂ ಆರಾಮಾಗಿ ಇಬ್ಬರು ಮಲ್ಕೋಬೋದು, ಚೆನ್ನಾಗಿದೆ. ಎಸ್ಪೆಷಲಿ ಮಕ್ಕಳು ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ಇಲ್ಲಿ. ಆ್ಯಂಡ್ ಅಲ್ಲಿಂದನೂ ಅಷ್ಟೇ, ಕಿಟಕಿಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಸೈಡಿಂದ ನೇಚರ್ ವ್ಯೂ ಕಾಣಿಸುತ್ತೆ. ಈ ಸೈಡಲ್ಲಿ ಒಂದು ಟೇಬಲು 2 ಚೇರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸ್ಪೇಸ್ ಕೂಡ ಇದೆ, ನಿಮ್ಮ ಲಗೇಜಸ್ ಎಲ್ಲ ಇಟ್ಕೊಳ್ಬೋದು. ಈ ಕಡೆ ಒಂದು ಮಿರರ್ ಮತ್ತು ಸಿಂಕ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದ ಬಾತ್ರೂಮ್ ಏರಿಯಾ. ಓಕೆ, ಬಾತ್ರೂಮು ಸ್ಪೇಷಿಯಸ್ ಆ್ಯಂಡ್ ಕ್ಲೀನಾಗಿದೆ, ಚೆನ್ನಾಗಿದೆ. ಈಗ ಲಂಚ್ ಟೈಮ್ಗೆ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಏನೇನು ಡಿಶಸ್ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಒಂದು ಹುಳಿಕಾಯಿ ಪಲ್ಯ ಮತ್ತು ಪನ್ನೀರ್ ಗ್ರೇವಿ, ಗೀ ರೈಸು, ಅನ್ನ, ಸಾರು ಮತ್ತು ಮೊಸರಿದೆ ಮತ್ತು ಅಕ್ಕಿ ರೊಟ್ಟಿ ಇದೆ. ಸೊ ಇಷ್ಟು ವೆಜ್ ಆಪ್ಷನ್ ಇದೆ, ನಾವು ವೆಜ್ ಆಪ್ಟ್ ಮಾಡ್ಕೊಂಡಿರೋದಕ್ಕೆ. ಇಲ್ಲಿ ನಾನ್ ವೆಜ್ ಕೂಡ ಏನೋ ಬೇರೆ ಬೇರೆ ಡಿಶಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ನಾನ್ ವೆಜ್ ಕೂಡ ಇರುತ್ತೆ, ನೀವೇನಾದ್ರು ನಾನ್ ವೆಜ್ ತಿನ್ನೋದಾದ್ರೆ ಅದು ಕೂಡ ಆಪ್ಷನ್ ಸಿಗುತ್ತೆ. ಸೊ ಟೇಸ್ಟ್ ಎಲ್ಲ ನೋಡೋಣ ಹೇಗಿದೆ ಅಂತ. ಬಟ್ ಇಲ್ಲಿ ಡೈನಿಂಗ್ ಏರಿಯಾ ಬಗ್ಗೆ ಹೇಳಬೇಕಂದ್ರೆ ಫುಲ್ ಗ್ಲಾಸ್ ಕವರ್ ಆಗಿದೆ. ವ್ಯೂ ಮಾತ್ರ ಫುಲ್ ನೇಚರ್ ವ್ಯೂ ನೋಡ್ಕೊಂಡು ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಒಂದೊಂದಾಗೆ ಪ್ಲೇಟಿಗೆ ಹಾಕೊಂಬಂದು ಟೇಸ್ಟ್ ಮಾಡಿದೆ. ಸ್ವೀಟಿಗೆ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡಿಕೊಟ್ಟಿದ್ದಾರೆ. ಮತ್ತು ಗೀ ರೈಸ್ ಅಷ್ಟೇ ಟೇಸ್ಟ್ ಚೆನ್ನಾಗಿದೆ, ತುಂಬ ಸ್ಪೈಸಿ ಥರ ಇಲ್ಲ, ಚೆನ್ನಾಗಿದೆ. ಆ್ಯಂಡ್ ಅಕ್ಕಿ ರೊಟ್ಟಿಲಿ ಮೇಯ್ನ್ ಥಿಂಗ್ ಅಂದರೆ ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮಾಡಿಕೊಡ್ತಾರೆ, ಅದಕ್ಕೆ ಪನ್ನೀರ್ ಗ್ರೇವಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಎರಡೂ ಚೆನ್ನಾಗಿದೆ. ಸೊ ಇನ್ನು ರಸಮ್ ಇದೆ, ಸೊ ಅದು ಟೇಸ್ಟ್ ಮಾಡಬೇಕು. ಪಲ್ಯ ಇದೆ. ಸೊ ಈ ವೆದರ್ಗೆ ನಾವು ಊಟ ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಗೆ ಎಲ್ಲದಕ್ಕಿಂತ ಈ ವೆದರ್ ಇಷ್ಟ ಆಯ್ತು ಇವತ್ತಿಂದು. ಸೊ ಫುಡ್ಡು ಎಲ್ಲ ಟೇಸ್ಟಿ ಆಗಿದೆ. ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಂದರೆ ಈ ಸ್ಟೇನಲ್ಲಿ ಒಂದು 10 ಪ್ಲಗ್ ಪಾಯಿಂಟ್ಸ್ ಇದೆ. ನೀವು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಎಲ್ಲಪ್ಪ ಅಂತ ಹುಡ್ಕೊಳ್ಳೋ ನೆಸೆಸಿಟಿ ಏನಿಲ್ಲ, ಅಷ್ಟು ಜಾಗಗಳಿದೆ. ಸೊ ನಮಗೆ ಗ್ಯಾಡ್ಜೆಟ್ಸ್ಗೆಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಯಿತು. ಇಷ್ಟೊಂದು ಸ್ಟೇನಲ್ಲಿ ನಾವು ಅಬ್ಸರ್ವ್ ಮಾಡಿರ್ತೀವಿ 1 ಇಲ್ಲ 2 ಪ್ಲಗ್ ಪಾಯಿಂಟ್ಸ್ನ ಇಟ್ಟಿರ್ತಾರೆ. ಬಟ್ ಅಲ್ಲಿ ನಮಗೆ ಲ್ಯಾಪ್ಟಾಪ್ ಇರ್ಬೋದು ಇಲ್ಲ ಗ್ಯಾಡ್ಜೆಟ್ಸ್ ಇರ್ಬೋದು ಚಾರ್ಜ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟನೂ ಆಗಿದೆ. ಬಟ್ ಇಲ್ಲಿ ತುಂಬಾ ನಮಗೆ ಯೂಸ್ಫುಲ್ ಆಯಿತು ಇದೆಲ್ಲ ಜಾಸ್ತಿ ಪ್ಲಗ್ ಪಾಯಿಂಟ್ಸ್ ಇರೋದ್ರಿಂದ. ಈ ಸ್ಟೇ ಪಕ್ಕದಲ್ಲೇ ಒಂದು ವಾಟರ್ ಸ್ಟ್ರೀಮ್ ಇದೆ ಅಂತ ಹೇಳಿದೆ. ಸೊ ಈಗ ಅಲ್ಲಿಗೆ ಬಂದಿದ್ದೀನಿ. ಸ್ಮಾಲ್ ಮಕ್ಕಳೆಲ್ಲ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ಫುಲ್ ಮರಳಿದೆ, ತುಂಬ ಡೀಪ್ ಅಂತ ಏನಿಲ್ಲ. ಈ ಸಮ್ಮರಲ್ಲೂ ಇಷ್ಟು ಹರಿತಾ ಇದೆ ನೀರು, ತುಂಬ ಕೂಲಾಗಿದೆ, ಚೆನ್ನಾಗಿದೆ. ಹಂಗೆ ಕುತ್ಕೊಂಡಿದ್ದೀವಿ ನೇಚರ್ ಮಧ್ಯೆನೇ. ಸೊ ಸಮ್ಮರೆಲ್ಲ ಇಷ್ಟು ಹರಿತಿದೆ ಆ್ಯಂಡ್ ಫುಲ್ ಚಿಲ್ಡ್ ಆಗಿದೆ. ಇನ್ನು ಮಾನ್ಸೂನಲ್ಲಿ ಫುಲ್ ಹರಿತಿರುತ್ತೆ ಅನ್ಸುತ್ತೆ, ಆವಾಗ ಇಳಿಯೋದು ನಿಮಗೆ ತುಂಬ ಕಷ್ಟ ಆಗಬಹುದು. ಸೊ ಪೋಸ್ಟ್ ಮಾನ್ಸೂನ್ ಬಂದರೂ ಸಖತ್ತಾಗಿರುತ್ತೆ. ನೈಸ್, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಹಿರೇಕೊಡಲಿ ಲೇಕ್ ಎಲ್ಲ ನೋಡಿದ್ರೆ ಡ್ರೋನ್ ಫ್ಲೈ ಮಾಡೋಕ್ಕಾಗಲಿಲ್ಲ, ಏನೋ ಅದು ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು. ಇವಾಗ ಸಂಜೆ ಆಗಿದೆ, ನಾವು ಚಿಕ್ಕಮಂಗ್ಳೂರಿಂದ ಹತ್ತಿರದಲ್ಲೇ ಇದ್ದೀವಿ. ಮಲಂದೂರು ವ್ಯೂ ಪಾಯಿಂಟ್ ಹತ್ರ ಹೋಗಬೇಕು ಅಂತ ಇವಾಗ ಪ್ಲ್ಯಾನ್ ಆಗಿದೆ. ಮಲಂದೂರು ವ್ಯೂ ಪಾಯಿಂಟ್ ಯಾರಿಗೆ ಗೊತ್ತಿಲ್ಲ ಅಂತಂದರೆ ಒಂದು ಒಳ್ಳೆ ಸೀನಿಕ್, ಒಳ್ಳೆ ಪಿಕ್ಚರ್ಸ್ಕ್ ಜಾಗ ಅದು. ಈವನ್ ಸನ್ರೈಸ್ಗೂ ಮತ್ತು ಸನ್ಸೆಟ್ಗೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಪ್ರೀವಿಯಸ್ಲಿ ನಾವು ಒಂದ್ಸಲ ಹೋಗಿದ್ವಿ, ತುಂಬ ಒಂದು 8-10 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಆವಾಗ ನಮ್ಮದು ಡ್ರೋನ್ ಎಲ್ಲ ಇರಲಿಲ್ಲ, ಇನ್ಫ್ಯಾಕ್ಟ್ ನಮ್ಮ ಚಾನಲೇ ಇರಲಿಲ್ಲ. ಸೊ ಬನ್ನಿ ಹೋಗೋಣ. ಆಮೇಲೆ ವೆರಿ ಪಾಪ್ಯುಲರ್ ನಮ್ಮ ವಿಷ್ಣುದಾದ ಫಿಲಮು ಯಜಮಾನ ಸೆಟ್ ಸಹ ಅಲ್ಲೇ ಹಾಕಿದ್ರು ಅಂತ ಊರವ್ರು ಹೇಳಿದರು ಅವಾಗ. ಸೊ ನೋಡೋಣ ಯಾವ ಥರ ಇದೆ ಅಂತ. ಬನ್ನಿ ಮಲಂದೂರು ಸನ್ಸೆಟ್ ಪಾಯಿಂಟ್ಗೆ ನಮ್ಮ ಈ ಜರ್ನಿನ ಶುರು ಮಾಡೋಣ. ಸೊ ಮಲಂದೂರ್ ಸನ್ಸೆಟ್ ಪಾಯಿಂಟ್ಗೆ ಶೂಟಿಂಗ್ ಪಾಯಿಂಟ್ ಅಂತಲೂ ಹೇಳ್ತಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ ಈಗ. ಅದು ಸ್ಟೇಯಿಂದ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಟ್ ಈ ಗೂಗಲ್ ಮ್ಯಾಪ್ ಸ್ವಲ್ಪ ಕನ್ಫ್ಯೂಷನ್ ಮಾಡಿಸ್ತು ನಮಗೆ. ಸುತ್ತಾಕೊಂಡು ಅಲ್ಲಿ ಇಲ್ಲಿ ಬಂದು ಊರವ್ರನ್ನ ಕೇಳ್ಕೊಂಡು ಬಂದ್ವಿ. ಸೊ ಬ್ಯೂಟಿಫುಲ್ ಪ್ಲೇಸು. ನೀವು ಇಲ್ಲಿ ಬಂದಾಗ ಸರೌಂಡಿಂಗು ಈ ಸ್ಟೇಗೆ ಬಂದಾಗ ಸನ್ಸೆಟ್ಗೆ ಸೂಪರ್ ಆಗಿರುತ್ತೆ ಜಾಗ. ಇವಾಗ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ನಾವು ಬೆಳಗ್ಗೆನೇ ಹೇಳಿದ್ವಿ ನಿಮಗೆ ಒಳ್ಳೆ ಮಾನ್ಸೂನ್ ಥರ ಇದೆ ವೆದರ್ ಅಂತ. ಸೊ ಹಾಗಾಗಿ ಸರೌಂಡಿಂಗ್ ಫುಲ್ಲು ಫಾಗಲ್ಲೇ ಕವರ್ ಆಗಿಬಿಟ್ಟಿದೆ. ನೈಸ್. ಈ ವೆದರು ನಮಗೆ ತುಂಬಾ ಇಷ್ಟ ಆಯಿತು. ನೀವು ಇನ್ನು ಸೂರ್ಯ ಎಲ್ಲ ತುಂಬ ಚೆನ್ನಾಗಿದ್ದಾಗ ಸನ್ಸೆಟ್ ಕೂಡ
ನೋಡಿಕೊಂಡು ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, 1 ಅವರ್ ಆರಾಮಾಗಿರ್ಬೋದು. ಜಾಸ್ತಿ ಜನ ಎಲ್ಲ ಒಂದು ವೆಹಿಕಲ್ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರಂತೆ, ವರ್ಷ ಆದರೂ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನೋಡಿ ಯಾರು ಸಮ್ಮರ್ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಫುಲ್ಲು ಗ್ರೀನರಿ ರಿಚ್ ಇದೆ, ಅಲ್ಲೆಲ್ಲ ಫಾಗ್ ಇದೆ, ಇಲ್ಲಿ ಈ ಥರ ಎಲ್ಲ ಗ್ರಾಸ್ ಲ್ಯಾಂಡು. ಇನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾನ್ಸೂನು ಮತ್ತು ಪೋಸ್ಟ್ ಮಾನ್ಸೂನಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಡ್ರೋನ್ನ ಫ್ಲೈ ಮಾಡೋಣ, ಏಳು ಶಾರ್ಟ್ಸ್ನ ಕಂಟು ಮಾಡೋಣ. ಕನ್ನಡ ಬ್ಲಾಕ್ ಬಸ್ಟರ್ ಯಜಮಾನ ಫಿಲ್ಮ್ ಇಲ್ಲೇ ಶೂಟ್ ಮಾಡಿದ್ದಾರೆ ಅಂತ ಲಾಸ್ಟ್ ಟೈಮ್ ಅಂದಾಗ ಹೇಳಿದರು, ನನಗೂ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಿದ್ದು ಇಲ್ಲೇ ಏನೋ ಸೆಟ್ ಹಾಕಿದ್ರು ಅಂತ ಈ ಊರವ್ರು ಹೇಳಿದರು. ತುಂಬ ಹಿಂದೆ ನಾನು ಈ ಸೆಕೆಂಡ್ ಟೈಮ್ ಬರ್ತಿರೋದು ಅಂತ ಹೇಳಿದೆ. ಏನಾರು ನಿಮ್ಗೆ ಏನಾದ್ರು ಕರೆಕ್ಟಾಗಿ ಗೊತ್ತಿದ್ರೆ ಇಲ್ಲೇ ಶೂಟ್ ಮಾಡಿದ್ದಾರೆ ಅಂದರೆ ನಮಗೂ ಸಹ ತಿಳಿಸಿ. ಸೊ ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ರೆ ಹೇಗಿತ್ತು ಅಂತ, ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಜಾಗದಿಂದ ರೈಟ್ ಸೈಡ್ಗೆ ನಮಗೆ ಬಂಡೆಕಲ್ಲು ಗುಡ್ಡ ಅಂತ ಸಿಗುತ್ತೆ, ಅಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡಬಹುದು. ಆ್ಯಂಡ್ ಈ ಸೈಡಲ್ಲಿ ಗದ್ದೆಗಳು ಕಾಣಿಸುತ್ತೆ. ತುಂಬ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ಕೋತೀನಿ, ಹಾಗಾಗಿ ಜಾಗ ತುಂಬ ಚೆನ್ನಾಗಿದೆ. ನೀವು ಬಂದರೆ ಇದೇ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ ಆದಷ್ಟು. ಮಲಂದೂರು ಸನ್ಸೆಟ್ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡ್ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಂಜೆ ಇಲ್ಲಿಗೆ ಬಂದ ಮೇಲೆ ಅರೌಂಡ್ 7 o'clock ಅಷ್ಟೊತ್ತಿಗೆ ಈ ಥರ ಕ್ಯಾಂಪ್ ಫೈರ್ ಕೊಡ್ತಾರೆ. ಆ್ಯಂಡ್ ಒಂದು ಸ್ಪೀಕರ್ ಕೂಡ ಕೊಡ್ತಾರೆ. ನಮ್ಮ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡಿಕೊಂಡು. ಆ್ಯಂಡ್ ಕ್ಯಾಂಪ್ ಫೈರ್ ಜೊತೆಗೆ ಆನಿಯನ್ ಪಕೋಡ ಕೊಡ್ತಾರೆ. ಸೊ ಯೂಶ್ವಲಿ ಸ್ನ್ಯಾಕ್ಸ್ ಸಿಗೋದು ಕೊಡ್ತಾರೆ. ಆ್ಯಂಡ್ ಇಲ್ಲಿ ಅಡಿಷನಲ್ ನೀವೇನಾದ್ರು ಬೇಕು ಅಂದರೆ ಪನ್ನೀರ್ ಮಂಚೂರಿ, ಗೋಬಿ ಮಂಚೂರಿ ಆ್ಯಂಡ್ ಸಲಾಡ್ಸು ಅಥವಾ ಫ್ರೆಂಚ್ ಫ್ರೈಸು ಏನಾದ್ರು ನಿಮಗೆ ಬೇಕು ಅಂತಂದರೆ ಅಡಿಷನಲ್ ಕಾಸ್ಟಲ್ಲಿ ಅವ್ರಿಗೂ ಪ್ರಿಪೇರ್ ಕೂಡ ಮಾಡಿಕೊಡ್ತಾರೆ. ಸೊ ಚೆನ್ನಾಗಿದೆ, ಒಳ್ಳೆ ಕ್ಲೈಮೇಟು, ಚೂರು ಕೂಲಾಗಿದೆ. ಆ್ಯಕ್ಚುಲಿ ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ ನಿಮಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ. ನೀವು ಒಂದಿನ ಸ್ಟೇ ಮಾಡಿದ್ರೆ ಆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ಸಮ್ಮರಲ್ಲಿ ಬಂದಿದ್ದು, ಸೊ ಫುಲ್ಲು ಬಿಸಿಯ ಹಾಟ್ ಆಗಿರುತ್ತೆ ಅಂತ ಅಂದ್ಕೊಂಡು ಬಂದ್ವಿ, ಸೆಕೆ ಇರುತ್ತೇನೋ ಅಂತ. ಬಟ್ ನಾವಿಲ್ಲಿ ಬಂದಮೇಲೆ ಅದು ವೆದರೇ ಚೇಂಜ್ ಆಗೋಯ್ತು, ಫುಲ್ ಪ್ಲೆಸೆಂಟ್ ಆಗಿತ್ತು. ಸೊ ಈ ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ದಾರೆ, ಆ್ಯಕ್ಚುಲಿ ಚಿಲ್ಡ್ ಇದೆ ಸ್ವಲ್ಪ. ಸೊ ಕ್ಯಾಂಪ್ ಫೈರ್ ಹತ್ರ ಕೂತಿರೋದೆಲ್ಲ ತುಂಬ ಚೆನ್ನಾಗಿದೆ. ಟೈಮ್ ಈಗ 8 ಗಂಟೆ ಆಯಿತು. ಬೆಳಗ್ಗೆ ನೀವು ನೋಡಿದ್ರೆ ಡ್ರೋನ್ ಎಲ್ಲ ವಿಜುವಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಎನ್ವೈರನ್ಮೆಂಟ್ ಸಿಗುತ್ತಾ ಅಂತ ನಮಗೂ ಈವನ್ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೊ ಫಾರ್ಚುನೇಟ್ಲಿ ಸಿಕ್ಕಿದೆ. ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿರೋದಕ್ಕೆ ಈಗ ನಾವು ಡೈನಿಂಗ್ ಏರಿಯಾದಲ್ಲಿ ಬಂದಿದ್ದೀವಿ. ಸೊ 2 ಥರ ಮೇಯ್ನ್ ಕೋರ್ಸ್ ಇರುತ್ತೆ. ಬ್ರೆಡ್ ಬಟರ್ ಜಾಮ್ ಕೊಟ್ಟಿದ್ದಾರೆ ಹೇಳೋದಾದರೆ. ಆಮೇಲೆ ನೀರು ದೋಸೆ ಇದೆ, ಅದಕ್ಕೆ 2 ಥರ ಚಟ್ನಿ ಇದೆ. ಒಂದು ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿ ಇದೆ, ಮತ್ತು ಇನ್ನೊಂದು ಕಾಯಿ ಥರ ಚಟ್ನಿ ಥರ ಮಾಡಿದ್ದಾರೆ. ಆಮೇಲೆ ತರಕಾರಿ ಉಪ್ಪಿಟ್ಟಿದೆ, ಕೇಸರಿ ಬಾತ್ ಇದೆ, ಕಟ್ ಫ್ರೂಟ್ಸ್ ಇದೆ, ಕಾಫಿ ಟೀ ಇದೆ. ಸೊ ನಮಗೆ ರಾತ್ರಿನೂ ಇಷ್ಟ ಆಯಿತು, ಮತ್ತು ನೆನೆ ಮಧ್ಯಾಹ್ನವೂ ಇಷ್ಟ ಆಯಿತು, ಮತ್ತು ಬ್ರೇಕ್ಫಾಸ್ಟು ಅಷ್ಟೇ ನಮಗೆ ತುಂಬಾ ಇಷ್ಟ ಆಯಿತು. ಸ್ಟೇನಲ್ಲಿ ನಿಮ್ಗೆ ಹೇಳ್ತಾನೆ ಇದ್ವಿ 2 ಥರ ಸ್ಟೇ ಬರುತ್ತೆ ಅಂತ, ಒಂದು ಎ ಫ್ರೇಮ್ಸು ಇನ್ನೊಂದು ರೂಮ್ ಅಂತ. ಸೊ ಈಗ ನಿಮಗೆ ತೋರಿಸೋಣ ಅಂತ ಅವ್ರಿಗೆ ಹೇಳಿದ್ದೀವಿ. ಕೀ ಇಸ್ಕೊಂಡು ಬಂದಿದ್ದೀನಿ, ಈಗ ರೂಮ್ ತೋರಿಸ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ, ಬನ್ನಿ ತೋರಿಸ್ತೀನಿ. ಸೊ ರೂಮ್ಸ್ ಎಲ್ಲ ಸ್ಪೇಷಿಯಸ್ ಆಗಿದೆ. ಇದು 4 ಶೇರಿಂಗ್ ಬರುತ್ತೆ, ಲಗೇಜ್ ಇಟ್ಕೊಳ್ಳೋಕೆ ರ್ಯಾಕ್ ಇದೆ, ಮತ್ತು ಒಂದು ವಾಕಿಂಗ್ ಕ್ಲೋಸೆಟ್ ಬರುತ್ತೆ, ಅಲ್ಲಿ ಸಿಂಕು, ಮಿರರ್ ಇದೆ, ಮತ್ತು ಸಪ್ರೇಟ್ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಬಾತ್ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಗೆ ಅದು ಇಷ್ಟ ಆಯಿತು. ಇಲ್ಲಿದು ಈ ಶೇಪ್ ಬಂದಾಗ ನಿಮಗೆ ಟ್ರೆಕ್ಕಿಂಗ್ ಇದೆ. ಇಲ್ಲೇ ಬಂಡೆಕಲ್ಲು ಟ್ರೆಕ್ ಅಂತ ಇದೆ, ಮ್ಯಾಟ್ರ್ ಆಫ್ ಲೈಕ್ 2 ಕಿಲೋಮೀಟರ್ಸ್ ಇದೆಯಂತೆ. ಅಂದರೆ ಟ್ರೆಕ್ ಟೈಮು ಇಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಭದ್ರಾ ಫಾರೆಸ್ಟಿಂದ 8 to 10 ಕಿಲೋಮೀಟರ್ಸಲ್ಲಿ ಭದ್ರಾ ಫಾರೆಸ್ಟ್ ಇದೆ. ಮಲಂದೂರು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ, ಜಸ್ಟ್ 2.5 ಕಿಲೋಮೀಟರ್ಸಲ್ಲಿ ವ್ಯೂ ಪಾಯಿಂಟ್ ಇದೆ. ಹಿರೇಕೊಳಲೆ ಲೇಕ್ ಬಂದ್ಬಿಟ್ಟು ಇಲ್ಲಿಂದ ಜಸ್ಟ್ 15 ಕಿಲೋಮೀಟರ್ಸ್ ದೂರದಲ್ಲಿದೆ. ಸಾಕಷ್ಟು ಟೂರಿಸ್ಟ್ ಪ್ಲೇಸಸ್ ಹತ್ರ ಇದೆ. ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಐ ಥಿಂಕ್ 1 ನೈಟ್ ಇಸ್ ನಾಟ್ ಜಸ್ಟ್ ಸಫಿಷಿಯೆಂಟ್ ಅಂತ ನಮ್ಗನ್ಸುತ್ತೆ. 2 ನೈಟ್ಸ್ ಏನಾದ್ರು ಪ್ಲ್ಯಾನ್ ಮಾಡಿಕೊಂಡ್ರೆ ರಿಲ್ಯಾಕ್ಸ್ಡಾಗಿ ಈ ಥರದ್ದೆಲ್ಲ ನೋಡ್ಕೊಂಡು ಹೋಗ್ಬೋದು. ಒಂದು ದಿನದಲ್ಲಿ ನೀವು ಏನಾದ್ರು ಪ್ಲ್ಯಾನ್ ಮಾಡ್ತೀರ ತುಂಬ ಕಂಜೆಸ್ಟೆಡ್ ಆಗಿಬಿಡುತ್ತೆ ನಿಮ್ಮ ಟೈಮೆಲ್ಲ.
ಸೊ ನೀವು ಬಂದು ಹೋಗಿರೋದೇ ಲಿಮಿಟೆಡ್ ಟೈಮಲ್ಲಿ ಇಷ್ಟೊಂದೆಲ್ಲ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಕಷ್ಟ. ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬುಕ್ ಮಾಡ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಇತ್ತು ಅಂದರೆ ನೀವು ಖಂಡಿತ ಮಾಡ್ಕೋಬೋದು. ನಮಗಂತೂ ತುಂಬ ಖುಷಿ ಕೊಡ್ತು. ಬುಕ್ ಮಾಡ್ಕೋಬೇಕು ಅಂತಂದರೆ 1499ಗೆ ನಿಮಗೆ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಸಿಗುತ್ತೆ. 22 hours ಚೆಕ್-ಇನ್ ಇರುತ್ತೆ ಮತ್ತು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮಗೆ ಆಲ್ ಮೀಲ್ ಪ್ಲ್ಯಾನ್ ಅಂತಂದರೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಸ್ನ್ಯಾಕ್ಸು ಮತ್ತು ಸಂಜೆ ಏನು ಕಾಫಿ ಮತ್ತು ಏನು ಬಿಸ್ಕೆಟ್ಸ್ ಏನಾದ್ರು ಬೇಕು ಅಂತಂದರೆ ಇದನ್ನ ಆಲ್ ಮೀಲ್ ಪ್ಲ್ಯಾನ್ ಅಂತ ಹೇಳ್ತಾರಂತೆ. ಸೊ ಇದನ್ನ ನೀವೇನಾದ್ರು ಆಪ್ ಮಾಡ್ಕೋಬೇಕು ಅಂದರೆ 2499 rupees ಆಗುತ್ತೆ. ಇಲ್ಲಿ 2 ಥರ ಸ್ಟೇ ಇದೆ. ಒಂದು ಎ ಫ್ರೇಮ್ಸ್ ಇದೆ ಮತ್ತು ಇನ್ನೊಂದು ರೂಮ್ ಸಹ ಇದೆ. ರೂಮ್ಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ತಳಗಡೆ 2 ರೂಮ್ ಇದೆ ಮತ್ತು ಮೇಲ್ಗಡೆ ಒಂದು ಡಾಮ್ ಸಹ ಇದೆ. ಸೊ ಇದು ಯಾವುದೇ ನೀವು ಬುಕ್ ಮಾಡ್ಕೊತೀರಾ ಅಂತಂದರೆ ಆಲ್ ಮೀಲ್ ಪ್ಲ್ಯಾನ್ ತೊಗೊಂಡ್ರೆ 2499, ಬ್ರೇಕ್ಫಾಸ್ಟ್ ಪ್ಲ್ಯಾನ್ ತೊಗೊತೀರಾ ಅಂತಂದರೆ 1499 rupees ಆಗುತ್ತೆ. ಐ ಥಿಂಕ್ ಈ ಕಾಸ್ಟ್ಗೆ ಈ ಚಿಕ್ಕಮಂಗ್ಳೂರಲ್ಲಿ ಇಂದ ಬ್ಯೂಟಿಫುಲ್ ಆಗಿರೋದು ತುಂಬಾ ಕಷ್ಟ ಸಿಗೋದು. ಸೊ ನಾವು ನಿಮಗೋಸ್ಕರ ಈ ವಿಡಿಯೋದಲ್ಲಿ ತಂದಿದ್ದೀವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಬುಕ್ ಮಾಡ್ಕೋಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.